ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಫೈನ್. ಸೊ ನಾನಿವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ. ನನ್ನ ಮಗ 4:30ಗೆ ಬರ್ತಾನೆ. ಸೊ ಅವ್ನು ಬಂದ ತಕ್ಷಣ ಏನು ಸ್ನ್ಯಾಕ್ಸ್ ಮಾಡಿದೀಯಾ ಮಮ್ಮಿ ಅಂತ ಕೇಳ್ತಾನೆ. ಸೊ ಅದಕ್ಕೋಸ್ಕರ ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ, ಅವನಿಗೆ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸೊ ಮೆಣಸಿನ್ಕಾಯಿ ಕ್ಲೀನ್ ಮಾಡಿದ್ದೀನಿ. ಸೊ ಬೀಜ ಇದ್ದರೆ ಸ್ವಲ್ಪ ಖಾರ ಅನಿಸುತ್ತೆ ಅಂತ ಬೀಜ ತೆಗೆದಿದ್ದೀನಿ. ಸೊ ಬೀಜ ತೆಗೆದುಬಿಟ್ಟು ಮಧ್ಯದಿಂದ ಕಟ್ ಮಾಡಿ, ಸೊ ಮತ್ತು ಇನ್ನೂ ಮಧ್ಯದಲ್ಲಿನೂ ಕಟ್ ಮಾಡಿದ್ದೀನಿ. ಯಾಕಂದರೆ ಅದು ಹಿಟ್ಟಲ್ಲಿ ನಾವು ಡೀಪ್ ಮಾಡುವಾಗ ಹಿಟ್ಟೆಲ್ಲ ಚೆನ್ನಾಗಿ ತಾಗಬೇಕು ಅಂತ. ಸೊ ಆ ಥರ ನಾನು ಕಟ್ ಮಾಡಿದ್ದೀನಿ. ಮತ್ತು ಬೀಜ ಇದ್ದರೆ ಸ್ವಲ್ಪ ಖಾರ ಅನಿಸುತ್ತೆ. ಸೊ ನಾವು ಖಾರ ತಿನ್ನೋದು ಕಮ್ಮಿ. ನಮ್ಮ ಅತ್ತೆ ಇರ್ಬೋದು, ನಾನಿರ್ಬೋದು, ನನ್ನ ಮಗ ಇರ್ಬೋದು. ಸೊ ಅದಕ್ಕೋಸ್ಕರ ಬೀಜ ತೆಗಿಬಾರ್ದು. ಬೀಜ ಇದ್ರೇ ಈ ಮಳೆಗೆ ಮತ್ತು ಆ ಬಜ್ಜಿಗೆ ಕಾಂಬಿನೇಷನ್ ಸೂಪರ್. ಚಳಿಗೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬೀಜ ನೀವು ತೆಗಿಬೇಡಿ. ಸೊ ನೀವು ತಿನ್ನಲ್ಲ ಅಂದರೆ ನೀವು ತೆಗಿಬಹುದು. ಬಟ್ ಬೀಜ ಇದ್ದರೆ ಇನ್ನೂ ಟೇಸ್ಟ್. ಆ್ಯಕ್ಚುಲಿ ಸ್ವಲ್ಪ ಖಾರ, ಸ್ವಲ್ಪ ಚಳಿ, ಸ್ವಲ್ಪ ಮಳೆ, ಸೂಪರ್. ಸೊ ನೋಡಿ, ಆಚೆ ಎಲ್ಲ ಮಳೆ ಬರ್ತಾ ಇದೆ ಫುಲ್. ಸೊ ಫುಲ್ ಮಳೆ ಬಿದ್ದಿದೆ. ಮತ್ತು ಫ್ರೆಂಡ್ಸ್, ನಾನು ಹೊಸ ಗಿಡಗಳು ತೊಗೊಂಬಂದಿದ್ದೀನಿ. ಬಟ್ ಹೂದು ಗಿಡ ತೊಗೊಂಬಂದಿಲ್ಲ, ಶೋ ಗಿಡ ತೊಗೊಂಬಂದಿದ್ದೀನಿ. ಸೊ ಇನ್ನೊಂದು ಗಾರ್ಡನ್ದು ಸಣ್ಣ ಮಿನಿ ಬ್ಲಾಕ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಆವಾಗ ಖಂಡಿತ ನೋಡಿ. ಮತ್ತು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಎಷ್ಟು ಕಷ್ಟಪಟ್ಟುಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತೀನಿ. ಸೊ ನಿಮಗೂ ಗೊತ್ತಿರಬಹುದು, ಒಂದು ವಿಡಿಯೋ ಮಾಡೋದು ಸುಲಭದ ಕೆಲಸ ಅಲ್ಲ ಅಂತ. ಸೊ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದೆಲ್ಲ. ಸೊ ಪ್ಲೀಸ್ ಒಂದು ಲೈಕ್ ಮತ್ತು ಯಾರೆಲ್ಲ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಮತ್ತು ನೋಡಿ, ನಾನು ನನ್ನ ಮಗನಿಗೆ ಕರ್ಕೊಂಬರಕ್ಕೆ ಹೋಗಿದ್ದೆ ನಾನು. ಸೊ ಕರ್ಕೊಂಬಂದಾಯಿತು. ಸೊ ನೆಕ್ಸ್ಟ್ ನಾನು ಕೊರೆಂಡರ್ ಪೌಡ್ರ್ ಸ್ವಲ್ಪ, ಆಮೇಲೆ ಜೀರಿಗೆ ಪೌಡ್ರ್ ಸ್ವಲ್ಪ, ಆಮೇಲೆ ಮತ್ತು ಇದು ಏನಂತಾರೆ ಅದಕ್ಕೆ, ಅದು ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಅದು ಓಮೋ ಅಂತ ಏನೋ ಅಂತಾರೆ ಕನ್ನಡದಲ್ಲಿ. ಸೊ ಅದ್ರದ್ದು ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್. ಮತ್ತು ಸ್ವಲ್ಪ ನಾನು ಆನಿಯನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಆನಿಯನ್ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಮತ್ತೇನು ಹಾಕಿದ್ದೀನಿ, ಮತ್ತು ಕಾಲಿಫ್ಲವರ್ ಪೌಡ್ರ್ ಅರ್ಧ ಟೀ ಸ್ಪೂನ್, 1 ಟೀ ಸ್ಪೂನ್ ಹಾಕ್ಬೋದು. ಆಮೇಲೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಕಾಲಿಫ್ಲವರ್ ಪೌಡ್ರ್ ಹಾಕಿದರೆ, ಕ್ರಿಸ್ಪಿ ಬರುತ್ತೆ ಬಜ್ಜಿ. ಸೊ ಅದಕ್ಕೋಸ್ಕರ ಅದು ಹಾಕಿದೆ. ಸೊ ನನ್ನ ಬಜ್ಜಿ ಕೂಡ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನನ್ನ ಮಗನಿಗೆ ಮಾಡಿಕೊಟ್ಟೆ ಒಂದು 4 ಪೀಸು. ಸೊ ಈಗ ನನಗೆ ಮತ್ತು ನಮ್ಮ ಅತ್ತೆಗೆ ಮಾಡಿಬಿಟ್ಟು ತಿಂತೀವಿ. ಸೊ ಬನ್ನಿ ನೀವು ಕೂಡ. ಸೊ ಆಯಿತು ನೋಡಿ. ಸೊ ಒಳ್ಳೆ ಟೀ ಮಾಡಿದ್ದೀನಿ. ಟೀ ಜೊತೆ ಬಜ್ಜಿ ಸೂಪರ್ ಕಾಂಬಿನೇಷನ್. ಆಚೆ ಮಳೆ, ಥಿಂಕ್ ಮಾಡಿ ಎಷ್ಟು ಒಳ್ಳೆ ವೆದರ್. ಸೊ ಬಾಯ್ ಗಾಯ್ಸ್.